Dear students, in my previous class, we discussed about first stages of colonialism. We discussed about mercantilism. Today I am going to discussing about second stage of colonialism. Yeah, take down. Second stage, period of industrial capital or free trade. ಕಳೆದ ತರಗತಿಯಲ್ಲಿ ನಾವು ವ್ಯಾಪಾರಿವಾದದ ಬಗ್ಗೆ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ವಿದೇಶಿ ಹೂಡಿಕೆ ಅಥವಾ ಮುಕ್ತ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳೋಣ. The period of 1813 to 1858 considered as the period of free trade. 1813ರಿಂದ 1858ರವರೆಗಿನ ಕಾಲಘಟ್ಟವನ್ನು ಮುಕ್ತ ವ್ಯಾಪಾರ ಕಾಲಘಟ್ಟ ಎಂದು ಕರೆಯಲಾಗಿದೆ. Here, a new phase of economic dominations of the British in India started in 1813. 1813ರಲ್ಲಿ ಬ್ರಿಟಿಷರಿಂದ ಹೊಸ ಆಯಾಮ ಆರಂಭವಾಯಿತು. ಇದೊಂದು ಹೊಸ ಆರ್ಥಿಕ ಆಯಾಮವಾಗಿದೆ. And also we know that the enormous amount of the wealth sent by the company to Britain, and it is caused for industrial revolution in that country. ಕೈಗಾರಿಕಾ ಕ್ರಾಂತಿಗೆ ಮುಖ್ಯ ಕಾರಣವೆಂದರೆ ಬ್ರಿಟನ್ನಲ್ಲಾದ ಕೈಗಾರಿಕಾ ಕ್ರಾಂತಿಗೆ ಮುಖ್ಯ ಕಾರಣ ಭಾರತದ ಅಪಾರ ಸಂಪತ್ತು ಆಗಿದೆ. ಭಾರತದ ಅಪಾರ ಸಂಪತ್ತನ್ನು ಬ್ರಿಟನ್ಗೆ ಕಳುಹಿಸಿದ್ದರಿಂದ ಇದು ಕೈಗಾರಿಕಾ ಕ್ರಾಂತಿಗೆ ನಾಂದಿಯಾಯಿತು. ವಿ ಆಲ್ ನೋ ದಟ್ ಇನ್ 1813 1813ರಲ್ಲಿ ಈಸ್ಟ್ ಇಂಡಿಯಾ ಕಂಪನೀಸ್ ಮೊನೋಪೊಲಿ ಆಫ್ ಟ್ರೇಡ್ with India was abolished. The British industrial capitalists wanted to serve as a market for their manufactured goods and land of raw materials suppliers. ಸಾವಿರದ 1813ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರದಲ್ಲಿ ಏಕಸ್ವಾಮ್ಯತೆಯನ್ನು ಕಳೆದುಕೊಂಡ ನಂತರ ಭಾರತವನ್ನು ಕಚ್ಚಾ ವಸ್ತುಗಳ ಪೂರೈಕೆದಾರ ಅಥವಾ ಉತ್ಪಾದಕರನ್ನಾಗಿ ಸಿದ್ಧ ವಸ್ತುಗಳ ಮಾರುಕಟ್ಟೆಯನ್ನಾಗಿ ಮಾಡಿದರು. ಅಂದರೆ ಇಲ್ಲಿ ಭಾರತವು ಕೇವಲ ಪೂರೈಕೆದಾರರಾದರು. ಅಂಡ್ ಇನ್ ದಿಸ್ ಸ್ಟೇಜ್, ಈ ಒಂದು ಹಂತದಲ್ಲಿ, in this stage of colonialism, the British not only tried to prove the efficient reforms, administration, but also a number of reform was introduced which provided free entry to the capitalist traders of Britons in India. ಈ ಒಂದು ಹಂತದಲ್ಲಿ ಭಾರತದಲ್ಲಿ ಬ್ರಿಟಿಷರು ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದರು. ಅದು ಶೈಕ್ಷಣಿಕ ಕೇಂದ್ರದಲ್ಲಿ ಅಥವಾ some reforms like in economic way, zamindari systems and Raitwari systems and Mahalwari system, subsystems they introduced. ಹೀಗೆ ರೈತವಾರಿ, ಮಹಲ್ವಾರಿ, ಅದರಂತೆ ಜಮೀನ್ದಾರಿ ಪದ್ಧತಿಗಳನ್ನೆಲ್ಲವನ್ನು ಕೂಡ ಜಾರಿಗೆ ತರಲಾಯಿತು.
Zamindari system, it was introduced in 1793. But later on they introduced ರೈತವಾರಿ and ಮಹಲ್ವಾರಿ. ನಂತರ ರೈತವಾರಿ ಮತ್ತು ಮಹಲ್ವಾರಿಯನ್ನು ನಂತರದಲ್ಲಿ ಅವರು ಜಾರಿಗೆ ತಂದದ್ದನ್ನು ನಾವು ಕಾಣಬಹುದು. ಇದೆಲ್ಲವೂ ಕೂಡ ಬ್ರಿಟಿಷರ ಬಂಡವಾಳಶಾಹಿಗಳ ಹಿತಾಸಕ್ತಿಗೆ ಪೂರಕವಾಗಿ ಈ ಒಂದು ಪದ್ಧತಿಗಳನ್ನು ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದರು. ಈ ಮೂಲಕ ಭಾರತವನ್ನು ಶೋಷಣೆ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದರು. ಇದರ ಉದ್ದೇಶ ಈ ಮೂಲಕ ಸುಧಾರಣೆಗಳನ್ನು ಜಾರಿಗೆ ತಂದು ಭಾರತವನ್ನು ಶೋಷಿಸುವುದೇ ಆಗಿರುವುದು ನಾವಿಲ್ಲಿ ಕಾಣಬಹುದಾಗಿದೆ. After the abolition of East India Company's monopoly of trade in 1813, the cotton and silk, some goods could be sold in British market at almost 50% of price, especially cotton and silk. 1813ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದಲ್ಲಿ ತನ್ನ ಏಕಸ್ವಾಮ್ಯತೆಯನ್ನು ಕಳೆದುಕೊಂಡ ನಂತರ ಭಾರತದ ವಸ್ತುಗಳು ಬ್ರಿಟನ್ನಲ್ಲಿ ಅರ್ಧ ದರಕ್ಕೆ ಮಾರಾಟವಾಗಲಾರಂಭಿಸಿತು. Indian goods imposed to Britain were liable to 10% duty. ಅದೇ ರೀತಿ ಭಾರತದಿಂದ ಬ್ರಿಟನ್ಗೆ ಹೋಗುವ ವಸ್ತುಗಳ ಮೇಲೆ 10% ತೆರಿಗೆಯನ್ನು ಹಾಕಲಾಯಿತು. and 3.5 duty imposed on the import of British cotton and silk goods imported to India. ಅದೇ ವಸ್ತುಗಳು ಭಾರತಕ್ಕೆ ಬರಬೇಕಾದರೆ ಕೇವಲ 3.5% ಮಾತ್ರ ತೆರಿಗೆಯನ್ನು ವಿಧಿಸಲಾಗಿತ್ತು. ಇಲ್ಲಿ ತೆರಿಗೆ ಅಸಮಾನತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹೀಗಾಗಿ ತೆರಿಗೆ ಹಾಕುವ ಕ್ರಮದಲ್ಲೂ ಕೂಡ ಬ್ರಿಟಿಷರು ಭಾರತವನ್ನು ಶೋಷಣೆಗೊಳಪಡಿಸಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಹಂತದಲ್ಲಿ ಬ್ರಿಟಿಷರು ಭಾರತವನ್ನು ಮೊದಲ ಹಂತಕ್ಕಿಂತ ವಿಭಿನ್ನವಾಗಿ ದೋಚಿದರು. ನೆಕ್ಸ್ಟ್ ಟೇಕ್ ಡೌನ್ ಥರ್ಡ್ ಸ್ಟೇಜ್ ಆಫ್ ಕೊಲೋನಿಯಲಿಸಮ್, ಮೂರನೇ ಹಂತದ ವಸಾಹತುವಾದ. ಟೇಕ್ ಡೌನ್ ಪೀರಿಯಡ್ ಆಫ್ ಫೈನಾನ್ಸ್ ಕ್ಯಾಪಿಟಲ್ ಆರ್ ಕಾಂಪಿಟಿಷನ್ ಫಾರ್ ಕಾಲೋನೀಸ್. ಈ ಮೂರನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಸಾಹತುಗಳಿಗಾಗಿ ಸ್ಪರ್ಧೆ ನಡೆದಿರುವಂಥದ್ದು. And also here the third stage is the British colonialism in India can be said to have begun in 1860s and was the result of three changes in world economy situations. ಇಲ್ಲಿ 1860ರ ನಂತರದ ಕಾಲಘಟ್ಟದಲ್ಲಿ ಈ ರೀತಿಯ ಒಂದು ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ, ಅಥವಾ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬದಲಾವಣೆಯಾಯಿತು. ಮೇಜರ್ 3 ಚೇಂಜಸ್. ಹಾಗಾದರೆ ಆ 3 ಬದಲಾವಣೆಗಳು ಯಾವುದು? ಟೇಕ್ ಡೌನ್ ಫಸ್ಟ್ ಒನ್, ವರ್ಲ್ಡ್ ವೈಡ್ ಕಾಂಪಿಟಿಷನ್ಸ್ ಫಾರ್ ಮಾರ್ಕೆಟ್ ಬೈ ಇಂಡಸ್ಟ್ರಿಯಲ್ ಡೆವಲಪ್ಡ್ ಯುರೋಪಿಯನ್ ಕಂಟ್ರೀಸ್. ಒಂದನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಸಾಹತುಗಳಿಗಾಗಿ ನಡೆದಿರುವಂಥ ಸ್ಪರ್ಧೆ. ಸೆಕೆಂಡ್ ಚೇಂಜಸ್, ಮೇಜರ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಕರ್ಡ್ ಆಫ್ಟರ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್. ಕೈಗಾರಿಕಾ ಕ್ರಾಂತಿಯ ನಂತರ ವ್ಯಾಪಕವಾದ ತಾಂತ್ರಿಕ ಬದಲಾವಣೆ. ಆ್ಯಂಡ್ ಥರ್ಡ್ ಚೇಂಜಸ್, ಮೂರನೆಯ ಬದಲಾವಣೆ. And third one, exploitation of the colonies for wealth. ಮೂರನೇದಾಗಿ ಅಭಿವೃದ್ಧಿ ಹೊಂದಿದ ದೇಶಗಳು ತಮ್ಮ ವಸಾಹತುಗಳನ್ನು ಶೋಷಿಸುವಂಥದ್ದು, ಸಂಪತ್ತಿಗಾಗಿ ತಮ್ಮ ವಸಾಹತುಗಳನ್ನು ಶೋಷಿಸುವಂಥದ್ದೇ
ಮೂರನೇ ಹಂತ. ಈ 3 ಹಂತದ ಬದಲಾವಣೆಗಳನ್ನು ಈ ಹಂತದಲ್ಲಿ ನಾವು ಕಾಣಬಹುದಾಗಿದೆ. In this stage, after 1850, very large amount of the British capital was invested in railways, loan to Indian government, and to a smaller extent in tea plantation, coal mining, and jute mills, shipping, trade and banking. ಈ ಹಂತದಲ್ಲಿ ಬ್ರಿಟಿಷರು ಅಪಾರ ಮೊತ್ತದ ಬೃಹತ್ ಮೊತ್ತದ ಬಂಡವಾಳವನ್ನು ರೈಲ್ವೆ, ಗಣಿ ಉದ್ಯಮ, ಸೆಣಬಿನ ಕಾರ್ಖಾನೆ, ಶಿಪ್ಪಿಂಗ್, ಅದೇ ರೀತಿ ವ್ಯಾಪಾರ, ಬ್ಯಾಂಕಿಂಗ್ಗಳಲ್ಲಿ ತೊಡಗಿಸಲ್ಪಟ್ಟಿತು. ಕಾರಣ ಮುಂದಿನ ಅವಧಿಯವರೆಗೆ ಭಾರತವನ್ನು ಆಳುವ ಉದ್ದೇಶ ಬ್ರಿಟಿಷರು ಹೊಂದಿದ್ದರು.